ಅಲ್ಲೇ ಇದ್ದಾನು, ಈ ಕಡೆ ಎಲ್ಲರೂ ಬಸ್ ಸ್ಟ್ಯಾಂಡ್ ಕಡೆ ಬಂದವನು ನೋಡ್ತೀನಿ. ಭಕ್ತ ಮಾದೇಶ ಈಗೆಲ್ಲಿರುವೆ? ಸ್ವಾಮಿಗಳೇ, ನಾನೀಗ ಸೆಣಪ್ ಮಾತಾಡ್ತಾ ಅನ್ನೋದ್ರಿಂದ ಮೆತ್ಕೊಂಡು ನೋಡ್ಕೊಂಡು ಬೇರೆ ಮನೆ ಹತ್ರ ಬಂದ್ಬಿಟ್ಟಿದ್ದೇನೆ. ಹೌದೇನ? ಹಂಗೆ ಲಕ್ಷ್ಮಣ್ಣಕ್ಕಂತ ಮನೆ ಇಟ್ಟಲೆಂದು ಕರು ಕಾಣಿ ಅಂತ ಅದು ಸಿಟ್ಟು ನೋಡ್ಕೊಂಡ್ ಬಾ. ಈ ನನ್ನ ಮಗ ಇನ್ನೂ ಮೂರ್ತಿಯಿಂದ ಬಂದಿಲ್ಲ. ಮಂತ್ರ ಹಾಕಿ ಲಗು ಲಗುನ ಬರ್ಲಿ, ಹೊರಗೆ ಬರ್ರಿ. ಬ್ಯಾಡ್ದು ಈ ಕಡೆ ಬರ್ತಾವ ನೋಡು. ನಾನು ಎಲ್ಲಿದ್ದೀನಿ ಅಣ್ಣ? ಸ್ವಾಮಿಗಳೇ, ಮಾದೇಶ ಸ್ವಾಮಿಗಳೇ ಕೊದ್ದಮ್ ತೆಗ್ದಂಗ್ ಮಾಡ್ತಾರ. ಇಲ್ಲ, ಅವ್ರಿಗೆ ಮಂತ್ರ ಹಾಕಿ ಹಾಕಿ ಸುಸ್ತಾಗ್ಬಿಡುತ್ತೆ. ಅಲ್ಲ ಮತ್ತೇನಾದ್ರೂ ಟಿಪ್ಸ್ ಗಿಪ್ಸ್ ನೋಡಿದ್ರೆ ನೀವು ನನಗೆ ಕೊಟ್ಟಿ ತೀರ್ಥನೋ ಚಿಮ್ನೆ ನೀನು ಒಂದೂ ಗೊತ್ತಾಗ್ಲಿಲ್ಲ ನನಗ. ಗಂಟ್ಲೆಲ್ಲ ಒಣಗ್ಲಿಕ್ಕತ್ತೈತಿ. ಮತ್ತೆ ನಾವೇ ಮುಂಜಾನೆ ತನಕ ಇರ್ತೀನೋ ಹೋಗ್ತೀನೋ ಅನ್ನೋ ಡೌಟು ಬರ್ಲಿಕ್ಕತ್ತೈತಿ ನನಗ. ಭಕ್ತ ಮಾದೇಶ, ಅದು ರಾಮರಸ ಅಂತಿಂತ ತೀರ್ಥ ಅಲ್ಲ. ನಿಮ್ದು ಹೆಂಡತಿ ಆ ಚಕ್ರಾನಂದ ಸ್ವಾಮಿಂದು ಧ್ಯಾನ ಮಾಡಿ ಮುಗ್ದಿದೆ. ಈಗ ನೀವಿಬ್ರು ಹೋಗಿ ಸುಖವಾಗಿ ಬಾಳಿ. ಸ್ವಾಮಿಗಳ ಹತ್ರ ಸರಿ ಮಾಡ್ಕೊಂಡಿದ್ದೆ ತಾನು. ನಡಿ ಹೋಗೋಣ. ಸ್ವಾಮಿಗಳೇ ನಮಸ್ಕಾರ, ಹೊರಡ್ತೀವಿ. ದೀರ್ಘಾಯುಷ್ಮಾನ್ ಬಾ. ಸ್ವಾಮಿಗಳೇ, ಬರ್ರಿ.